ರಾಜ್ಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಮನೆ ಆಗಿರಬಹುದು, ರೈತರ ಜಮೀನುಗಳಿಗೆ ನೀರು ನುಗ್ಗಿದೆ. ಇದರಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ, ಮನೆಗಳಿಗೆ ಹಾನಿಯಾಗಿದೆ, ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇಡೀ ರಾಜ್ಯದಾದ್ಯಂತ ಬಿಟ್ಟು ಬಿಡದೆ ವರುಣ ತಾನು ಆರ್ಭಟಿಸ್ತಾ ಇದ್ದಾನೆ, ತನ್ನ ಅಬ್ಬರವನ್ನ ತೋರಿಸ್ತಾ ಇದ್ದಾನೆ. ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಭಾಗಗಳಲ್ಲೇ ಹಾನಿಯಾಗಿರೋದು. ಈಗ ರೈತರು ಆಗಿರಬಹುದು ಅಥವಾ ಜನರೇ ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೆಲವು ಕಡೆ ಕೆರೆಗಳು ಕೋಡಿ ಬಿದ್ದು ಅವಾಂತರ ಆಗಿದೆ. ಇನ್ನೂ 2 ರಿಂದ 3 ದಿನಗಳ ಕಾಲ ಮಳೆ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಇಡೀ ರಾಜ್ಯದಾದ್ಯಂತ ಮಳೆಯ ಅಬ್ಬರದಿಂದಾಗಿ ಅನೇಕ ಜಿಲ್ಲೆಗಳಲ್ಲಿ ಕೆಲವು ಊರುಗಳೇ ಮುಳುಗು ಹೋಗಿದೆ. ರೈತರ ಬೆಳೆಗಳು ನಾಶ ಆಗಿದೆ, ಮನೆಗಳಿಗೆ ನೀರು ನುಗ್ಗಿದೆ, ಮನೆಯಲ್ಲಿದ್ದಂತಹ ಎಲ್ಲ ಸಾಮಗ್ರಿಗಳು, ದವಸ ಧಾನ್ಯಗಳು ನೀರಲ್ಲಿ ಕೊಚ್ಕೊಂಡು ಹೋಗಿದೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ, ಮರಗಳು ಧರೆಗುರುಳಿದೆ, ರಸ್ತೆಗಳ ತುಂಬೆಲ್ಲ ನೀರು ತುಂಬಿಕೊಂಡಿದೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ದೃಶ್ಯಗಳಲ್ಲೂ ನೀವು ನೋಡ್ತಾ ಇದ್ದೀರಾ, ನೀರು ತುಂಬಿದ ಪರಿಣಾಮವಾಗಿ ರಸ್ತೆ ಕೆರೆಯಂತಾಗಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಬೆಂಗಳೂರಲ್ಲಂತೂ ಕೇಳೋದೇ ಬೇಡ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆ ಇಲ್ಲದೆ ಇಲ್ಲ ಅನ್ನುವ ಹಾಗಿಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ನಾನಾ ಅನಾಹುತಗಳು ಆಗೇ ಆಗತ್ತೆ. ಆದರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಸಣ್ಣ ಪುಟ್ಟ ಸಮಸ್ಯೆಗಳು ಆಗತ್ತೆ ಅಂತ ಹೇಳಿ. ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆ ಸಾಕಷ್ಟು ಪರಿಣಾಮವನ್ನ ಉಂಟು ಮಾಡಿದೆ. ಮಳೆಯಿಂದ ಸಾಕಷ್ಟು ಎಫೆಕ್ಟ್ ಕೂಡ ಆಗಿದೆ. ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಜಲಾವೃತವಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ತೋರಿಸ್ತೀವಿ, ಜನರು ಆಕ್ರೋಶವನ್ನ ಹೊರ ಹಾಕ್ತಾರೆ. ಆದ್ರೆ ಅಲ್ಲಿನ ಸಮಸ್ಯೆ ಮಾತ್ರ ಸಮಸ್ಯೆಯಾಗಿಯೇ ಉಳಿದಿದೆ ಹೊರತು ಅಲ್ಲಿ ಪರಿಹಾರ ಸಿಕ್ಕಿಲ್ಲ. ಶಾಶ್ವತ ಪರಿಹಾರವನ್ನ ನಮಗೆ ಕಲ್ಪಿಸಿಕೊಡಿ ಅಂತ ಜನ ಕೇಳ್ತಾನೆ ಇದ್ದಾರೆ. ಬಟ್ ನಮ್ಮ ಜನಪ್ರತಿನಿಧಿಗಳು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಮಳೆ ಬಂದಾಗ ಒಂದ್ಸಲ ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸೋದನ್ನ ಬಿಟ್ರೆ ಆ ನಂತರ ಆ ಕಡೆ ತಲೆನೂ ಹಾಕೋಗಲ್ಲ. ಹೊರಗೆ ಬರೋದಿಕ್ಕೂ ಕೂಡ ಆಗದಂತಹ ಸ್ಥಿತಿಯಲ್ಲಿದ್ದಾರೆ ಇದೀಗ ನಿವಾಸಿಗಳು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಇದೀಗ ಸ್ಥಳಕ್ಕೆ SDRF ಟೀಮ್ ಆಗಮಿಸಿದೆ, GBS ಸಿಬ್ಬಂದಿ ಆಗಮಿಸಿದ್ದಾರೆ. ನಿವಾಸಿಗಳಿಗೆ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಏನೇ ಸಮಸ್ಯೆಗಳಾಗ್ಲಿ, ಎಷ್ಟೇ ಸಮಸ್ಯೆಗಳಾಗ್ಲಿ, ಶಾಶ್ವತವಾದ ಪರಿಹಾರ ಕಲ್ಪಿಸಿಕೊಡಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಅದು ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಅಲ್ಲಿ ಹೋಗಿ ನೋಡೋದಕ್ಕೆ ಈ ತರ ಸಮಸ್ಯೆ ಆಗಿದೆ ಅಂತ ಹೇಳೋದಕ್ಕೆ ಏನಾದ್ರು ಬೇಕಲ್ಲ ಅಂತ ಕಾಯ್ತಾ ಇದ್ದಾರಾ, ಅಥವಾ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ಈಗ ನೀವು ಕಂಡ ಹಾಗೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳ ಆಗಿದೆ, ಜನ ಯಾವ ರೀತಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ, ಸಮಸ್ಯೆಗಳನ್ನ ಅದರಲ್ಲೇ ಈಗ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಶರಣಪ್ಪಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಪ್ರತಿ ಬಾರಿ ಕೂಡ ಇಂತಹ ಸಮಸ್ಯೆಗಳನ್ನ ಆ ಲೇಔಟ್ ನಿವಾಸಿಗಳು ಕೂಡ ಅನುಭವಿಸ್ತಾ ಇದ್ದಾರೆ. ಏನೇನು ಸಮಸ್ಯೆ ಆಗಿದೆ, ಜನಪ್ರತಿನಿಧಿಗಳು ಬಂದಿದ್ದಾರಾ, ಹೇಗೆ? ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯವೇ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂದು. ಅಲ್ಲಿ ರೋಡ್ ಇದೆಯಾ, ಅಥವಾ ಅಲ್ಲಿ ಗುಂಡಿ ಇದೆಯಾ, ಅಥವಾ ಅಲ್ಲಿ ಫುಟ್ಪಾತ್ ಇದೆಯಾ, ಏನೂ ಕಾಣಿಸೋದಿಲ್ಲ. ಆ ರೀತಿಯಾಗಿ ನೀರು ತುಂಬಿಕೊಂಡಿದೆ. ಇನ್ನು ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಮಳೆಯ ಎಫೆಕ್ಟ್ ಜೋರಾಗಿದೆ. ಪಿಯೋನಿಯರ್ ರೆಸಿಡೆನ್ಸಿ ನಿವಾಸಿಗಳಿಗೆ ಜಲ ದಿಗ್ಬಂಧನ ಆಗಿದೆ. ರೆಸಿಡೆನ್ಸಿ ಲೇಔಟ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಜಲ ದಿಗ್ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಲೇಔಟ್ನ ನಿವಾಸಿಗಳು. 100ಕ್ಕೂ ಅಧಿಕ ಮನೆಗಳಿರುವಂತಹ ರೆಸಿಡೆನ್ಸಿ ಲೇಔಟ್ ಇದು. ಗಟ್ಟಹಳ್ಳಿ ಕೆರೆ ತುಂಬಿ ಲೇಔಟ್ಗೆ ಮಳೆಯ ನೀರು ನುಗ್ಗಿದೆ. ಆ ಮಳೆಯ ನೀರು ನುಗ್ಗಿದ ಪರಿಣಾಮವಾಗಿ ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ. ಪ್ರತಿ ಬಾರಿ ಇಲ್ಲೂ ಕೂಡ ಅಷ್ಟೇ, ಮಳೆ ಬಂದಾಗ ಈ ಸಮಸ್ಯೆ ಪ್ರತಿ ವರ್ಷ ಕೂಡ ಎದುರಿಸ್ತಾ ಇದ್ದಾರೆ ಈ ಭಾಗದ ನಿವಾಸಿಗಳು. ಪಿಯೋನಿಯರ್ ರೆಸಿಡೆನ್ಸಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಮಳೆಯ ಅಬ್ಬರ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಗಟ್ಟಹಳ್ಳಿ ಕೆರೆ ಇದೆ ಇಲ್ಲಿ, ಆ ಒಂದು ಕೆರೆ ತುಂಬಿ ಲೇಔಟ್ಗೆ ಈ ಮಳೆಯ ನೀರು ನುಗ್ಗುತ್ತೆ. ಇಡೀ ಕಂಪ್ಲೀಟ್ ಆದಂತಹ ದೃಶ್ಯವನ್ನು ನಿಮಗೆ ಡ್ರೋನ್ನ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ನೋಡಿ ಯಾವ ರೀತಿಯಾಗಿ ಅಲ್ಲಿ ನೀರಿನಿಂದ ಆವೃತ ಆಗಿದೆ ಕಂಪ್ಲೀಟ್ ಒಂದು ಲೇಔಟ್. ಅಲ್ಲಿ ಹೋಗೋದಿಕ್ಕೂ ಸಾಧ್ಯ ಇಲ್ಲ. ಎಲ್ಲಿ ನೋಡಿದ್ರೂ ಕೂಡ ಅಲ್ಲಿ ಸುತ್ತ ಕಾಣ್ತಾ ಇರೋದು ನೀರು ನೀರು ನೀರು. ಅಂತಹ ಪರಿಸ್ಥಿತಿಯಲ್ಲಿ ಈಗ ಜನಜೀವನ ಅವರ ಜನಜೀವನವೇ ಅಸ್ತವ್ಯಸ್ತ ಆಗಿ ಹೋಗಿದೆ.
ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಇಲ್ಲೂ ಕೂಡ ಪ್ರತಿ ವರ್ಷ ಇದೇ ಸಮಸ್ಯೆ, ಆದ್ರೆ ಪರಿಹಾರ ಮಾತ್ರ ಮರೀಚಿಕೆ ಆಗ್ಬಿಟ್ಟಿದೆ. ಈಗ ಏನೇನು ಸಮಸ್ಯೆಗಳು ಆಗಿದೆ, ಯಾರಾದ್ರೂ ಬಂದಿದ್ದಾರಾ ಜನಪ್ರತಿನಿಧಿಗಳು? ನವಿತಾ, ಪ್ರತಿ ಬಾರಿ ಕೂಡ ಮಳೆ ಸುರಿದ ಸಂದರ್ಭದಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಗಟ್ಟಳ್ಳಿ ಬಳಿಯ ಈ ಒಂದು ಬಡಾವಣೆ ಪಿಯೋನಿಯರ್ ಲೇಔಟ್ ಅಂತ ಸುಮಾರೊಂದು 50ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಪ್ರತಿ ಮಳೆ ಸುರಿದಾಗಲೂ ಕೂಡ ಈ ಒಂದು ಬಡಾವಣೆ ಸಂಪೂರ್ಣ ಜಲಾವೃತ ಆಗ್ತದೆ. ಸದ್ಯ ಬಡಾವಣೆಗೆ ಸಂಪರ್ಕ ಕಲ್ಪಿಸ್ತಕ್ಕಂತ ಎಲ್ಲಾ ರಸ್ತೆಗಳು ಜಲಾವೃತ ಆಗಿದೆ. ಒಂದ್ ರೀತಿಯ ಜಲ ದಿಗ್ಬಂಧನ ದ್ವೀಪದ ರೀತಿಯಾಗಿದೆ. ಹೊರಗಡೆಯಿಂದ ಯಾರು ಬೇರೆ ಕಡೆ ಹೋಗ್ಲಿಕ್ಕಾಗೋದಿಲ್ಲ, ಮತ್ತೆ ಒಳಗಡೆ ಕೂಡ ಒಳಗಡೆ ಬರ್ಲಿಕ್ಕಾಗೋದಿಲ್ಲ. ಅಂದ್ರೆ ಎಲ್ಲಾ ರಸ್ತೆಗಳು ಕೂಡ ಸುಮಾರು 2 ರಿಂದ 3 ಅಡಿ ನೀರ್ ನಿಂತಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ಶಾಲಾ ವಾಹನ ಕೂಡ ಹರಸಾಹಸ ಪಟ್ಟು ಅಲ್ಲಿಂದ ಹೊರಗಡೆ ಹೋಗಿದೆ. ಜೊತೆಗೆ ಬೈಕ್ ಸವಾರಿ ಎಲ್ಲರೂ ಕೂಡ ಬೈಕ್ನ ತಳ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇದೆ. ಇಷ್ಟಾದ್ರೂ ಕೂಡ ಅಂದ್ರೆ ಪ್ರತಿ ವರ್ಷ ಕೂಡ ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತ ರಾಯಚಂದ್ರ ಕೆರೆ ತುಂಬಿ ಹರಿದಾಗ, ಅಂದ್ರೆ ಜೋರಾಗಿ ಮಳೆ ಬಿದ್ದ ಸಂದರ್ಭದಲ್ಲಿ ರಾಯಚಂದ್ರ ಕೆರೆ ತುಂಬಿ ಇರ್ತದೆ. ಆ ನೀರು ನೇರವಾಗಿ ಈ ಒಂದು ಬಡಾವಣೆಗೆ ನುಗ್ತದೆ. ಅಲ್ಲಿನ ಸ್ಥಳೀಯ ನಿವಾಸಿಗಳು ಬಡಾವಣೆ ನಿರ್ಮಾಣ ಮಾಡಿದಂತ ಬಿಲ್ಡರ್ ಯಾರಿದ್ದಾರೆ, ಸೊ ಅವರು ಇದನ್ನ ಪ್ರಾಪರ್ ಆಗಿ ಅಂದ್ರೆ ಇದು ಅಚ್ಚುಕಟ್ಟು ಅಂದ್ರೆ ಗದ್ದೆಗಳಿರೋಂಥದ್ದು ಭತ್ತ ಬೆಳೆದಂತ ಸ್ಥಳ ಆಗಿರುತ್ತೆ. ಅಲ್ಲಿ ಬಡಾವಣೆ ಮಾಡಿದ್ದಾರೆ. ಕೆರೆ ನೀರು ತುಂಬಿದ ಸಂದರ್ಭದಲ್ಲಿ, ಮಳೆ ಜೋರಾಗಿ ಬಂದ ಸಂದರ್ಭದಲ್ಲಿ ಎಲ್ಲಾ ನೀರು ಕೂಡ ಈ ಒಂದು ಬಡಾವಣೆಗೆ ನುಗ್ತದೆ. ಅಲ್ಲಿನ ನಿವಾಸಿಗಳೆಲ್ಲರೂ ಕೂಡ ಪ್ರತಿ ಬಾರಿ ಕೂಡ ಮಳೆ ಬಂದ ಸಂದರ್ಭದಲ್ಲಿ ತುಂಬಾ ಕಷ್ಟಪಟ್ಟು ಜೀವನ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಸದ್ಯ ಇಲ್ಲಿವರೆಗೂ ಯಾರು ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದಿಲ್ಲ, ಜನಪ್ರತಿನಿಧಿಗಳು ಕೂಡ ಯಾರು ಬಂದಿಲ್ಲ. ಸ್ಥಳೀಯರು ಇರುವಂತದ್ದು ರಾಜಕಾರಣಿಯಾಗಿದ್ದಾವೆ, ಅಥವಾ ಅದನ್ನ ಸರಿಪಡಿಸಿದ್ರೆ, ಒತ್ತುವರಿಯಾಗಿದ್ದ ರಾಜಕಾರಣಿಗಳನ್ನ ತೆರವುಗೊಳಿಸಿದ್ರೆ ನೀರು ಸರಿಯಾಗಿ ಹರಿದು ಹೋಗ್ತದೆ ಅನ್ನೋ ಒಂದು ಆಕ್ರೋಶ, ಮತ್ತೆ ಅಲ್ಲಿನ ಅಧಿಕಾರಿಗಳು ಈ ರೀತಿ ಕ್ರಮ ಕೈಗೊಳ್ಬೇಕು ಅಂತೇಳಿ ಸ್ಥಳೀಯ ನಿವಾಸಿಗಳು ಹೇಳುವಂತದ್ದು. ನವಿತಾ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.